ಇದಕ್ಕೆ ಕೇಂದ್ರ ಸರ್ಕಾರಗಳು ಇವತ್ತು ಅವ್ರ ಪಾರ್ಟಿ ಇರುತ್ತೆ, ನಾಳೆ ನಮ್ಮ ಪಾರ್ಟಿ ಇರುತ್ತೆ. ವಿ ಆರ್ ಟೇಕಿಂಗ್ ಎ ಪಾಲಿಸಿ ಡಿಸಿಷನ್. ಈಗ ಹಿಂದೆ ನಮ್ಮ ಸರ್ಕಾರ ಇತ್ತು ಕೇಂದ್ರದಲ್ಲಿ, ಈಗ ಮುಂದೆ ನಮ್ಮ ಸರ್ಕಾರ ಬರ್ಬೋದು. ಅದಂದರೆ ನಾವು ಸರ್ಕಾರದ ಥರ ನಮ್ಮ ಪಾಲಿಸಿ ಚೇಂಜ್ ಮಾಡೋಕ್ಕಾಗುತ್ತಾ? ನೋಡಿ, ನೀವು ವಿಚಾರ ಮಾಡಬೇಕು. ಮಾಧ್ಯಮದ ಮಿತ್ರ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಅದಕ್ಕೆ ಶುಡ್ ನಾಟ್ ಜಂಪ್ ಆನ್ ಕನ್ಕ್ಲೂಷನ್ಸ್. ಏನಂದರೆ, ನಾವು ಯಾಕೆ ಜನೌಷಧಿ ಕೇಂದ್ರ ಬೇಡ ಅಂತ ಹೇಳ್ತಾ ಇದ್ದೆ. ನಾನು ಮುಂಚೆನೇ ಹೇಳ್ತಾ ಇದ್ದೆ, ಈಗ ಆರೋಗ್ಯ ಇಲಾಖೆಯೂ ಆ ಡಿಸಿಷನ್ ತೊಗೊಂಡಿದೆ. ನಾನು ಹಿಂದೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಜನೌಷಧಿ ಕೇಂದ್ರ ಬೇಡ ಅಂತ ಯಾಕೆ ಹೇಳಿದ್ದೀನಿ ಅಂತಂದರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಉಚಿತವಾಗಿ ನಾವು ಎಲ್ಲ ಔಷಧಿಗಳನ್ನು ಕೊಡ್ತಾಯಿದ್ದೀವಿ ಉಚಿತವಾಗಿ. ಅಲ್ಲಿ ಒಂದು ಮಾರಾಟ ಮಳಿಗೆ ಯಾಕೆ ಮಾಡಬೇಕು ಅಂತ ನಮ್ಮದು. ಮತ್ತು ಈಗ ಆರೋಗ್ಯ ಇಲಾಖೆ ಅಲೋ ಮಾಡ್ತಾಯಿದ್ರು, ಅವರು ಒಂದು ಪಾಲಿಸಿ ಡಿಸಿಷನ್ ಅದೇ ಕಾರಣಕ್ಕೆ ತೊಗೊಂಡಿದ್ದಾರೆ. ನಾನು ಈ ಡಿಸಿಷನ್ನು 2013ರಲ್ಲೇ ತೊಗೊಂಡಿದ್ದೆ. 2013ರಲ್ಲಿ ಯಾವುದೇ ಜನೌಷಧಿ ಕೇಂದ್ರ ನಾನು ಮೆಡಿಕಲ್ ಕಾಲೇಜಸಲ್ಲಿ ಅಲೋ ಮಾಡಿಲ್ಲ. 2013ರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ಇವ್ರು ಜನೌಷಧಿ ಕೇಂದ್ರ ಸಿಸ್ಟಮ್ ಆಮೇಲೆ ತಂದಿರ್ಬೋದು. ಆದರೂ ನಾವು ಯಾಕೆ ಅಲೋ ಮಾಡಿಲ್ಲ ಅಂದರೆ, ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಉಚಿತವಾಗಿ ನಾವು ಔಷಧಿಗಳನ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪಾಲಿಸಿ ಇದೆ. ಇದು ಮೊದಲನೇದು. ಆಮೇಲೆ ಜನೌಷಧಿ ಕೇಂದ್ರ ಮಾಡಿರ್ತಕ್ಕಂಥ ಉದ್ದೇಶ ಏನು ಕೇಂದ್ರ ಸರ್ಕಾರ ಅಂದರೆ, ಕಮ್ಮಿ ದರದಲ್ಲಿ ನೀವು ಜನರಿಗೆ, ಸಾಮಾನ್ಯ ಜನರಿಗೆ ಔಷಧಿಗಳನ್ನು ಒದಗಿಸಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶ ಇರ್ಬೋದು. ಆದರೆ ಅದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರಬಾರ್ದು ಅಂತಕ್ಕಂಥದ್ದು. ವಿ ಆರ್ ನಾಟ್ ಅಗೇನ್ಸ್ಟ್ ಜನೌಷಧಿ ಕೇಂದ್ರಸ್. ಆ ಜನೌಷಧಿ ಕೇಂದ್ರಗಳು ಎಲ್ಲಿ ಇರಬೇಕು ಅಂದರೆ, ಮಾರ್ಕೆಟಲ್ಲಿರಬೇಕು. ಅವ್ರ ಕಾಂಪಿಟೇಷನ್ ಯಾರಿಗೆ ಕೊಡಬೇಕು ಅಂತಂದರೆ, ಅಲ್ಲಿ ಪ್ರೈವೇಟಲ್ಲಿ ಏನು ಫಾರ್ಮಸಿ ಸ್ಟೋರ್ ಇದೆಯಲ್ಲ, ಏನು ಮೆಡಿಕಲ್ ಸ್ಟೋರ್ಸ್ ಇದೆಯಲ್ಲ, ಅಲ್ಲಿ ಅವ್ರು ಹಾಕಿ ಕಮ್ಮಿ ದರದಲ್ಲಿ ಕೊಟ್ಟರೆ ಸಾಮಾನ್ಯ ಜನರಿಗೆ ಅದು ಉಪಯೋಗ ಆಗ್ತಕ್ಕಂಥದ್ದು. ಇಲ್ಲ, ಕೇಳಿ, ಅವ್ರ ಆರೋಪ ಆಮೇಲೆ ನೋಡೋಣ. ನೀವು ನೋಡಿ, ನೀವು ಪತ್ರಕರ್ತರು ಇದ್ದೀರಿ, ಯು ಕ್ಯಾನ್ ಆಲ್ಸೋ ಅನಲೈಸ್. ಅವ್ರು ಹೇಳಿದ್ದೆ ನೀವು ಹೇಳಕ್ಕೆ ಹೋಗ್ಬೇಡಿ. ನಾ ನಿಮ್ಗೆ ಹೇಳ್ತಕ್ಕಂಥ ಪ್ರಶ್ನೆ ಅವ್ರಿಗೆ ಕೇಳಿ. ಪ್ರಹ್ಲಾದ್ ಜೋಶಿ ಅವರಿಗೆ ಯಾರಂತಾರೆ ಸಿಗಲ್ಲ ಅಂತ ನೋಡಿ. ಇಲ್ಲಿ ಕೇಳಿ, ಅಂದರೆ ಇಲ್ಲಿ ಕೇಳಿ, ಅವರು ನೋಡಿ, ನಮ್ಮಲ್ಲಿ ಯಾವುದೇ ಸಿಸ್ಟಮ್ಮು ಪರ್ಫೆಕ್ಟಾಗಿ ಕೆಲಸ ಮಾಡಲ್ಲ. ಹಾಗಂದರೆ ಅದು ಇಂಪ್ರೂವ್ ಆಗಬಾರ್ದಂತಲ್ಲ. ನೀವು ಒಂದು ವೇಳೆ ಅಲ್ಲಿ ಸಿಗಲ್ಲ ಅಂಥೇಳಿ ಸ್ಟೋರ್ ಇಟ್ಟರೆ ಅದಕ್ಕೆ ಕಾಸು ಕೊಡಬೇಕಾ? ಜನ ಬಡವರು ಅಂದರೆ ಬಡವ್ರು ಕಾಸು ಕೊಡಬೇಕು ಅಂತ ನೀವು ರೆಕಮೆಂಡ್ ಮಾಡ್ತಾಯಿದ್ದೀರಾ? ನೀವು ಔಷಧಿ ಇಲ್ಲ ಅಂದರೆ ನೀವು ಸರ್ಕಾರ ಗಮನಕ್ಕೆ ತನ್ನಿ, ಸಂಬಂಧಪಟ್ಟವ್ರ ಗಮನಕ್ಕೆ ತನ್ನಿ, ವಿಲ್ ಇಂಪ್ರೂವೈಸ್ ದ ಸಿಚುವೇಶನ್. ಅದನ್ನು ಬಿಟ್ಟು ನಾವಿಲ್ಲಿ ಇದು ಸರಿ ಇಲ್ಲ ಅಂಥೇಳಿ ಒಂದು ಮಳಿಗೆ ಪ್ರಾರಂಭ ಮಾಡೋದೇನಿದೆಯಲ್ಲ, ಐ ಆಮ್ ಅಗೇನ್ಸ್ಟ್ ಇಟ್. ಈಗಿಂದಲ್ಲ, 2013ರಿಂದನೇ ನಾನು ಅಗೇನ್ಸ್ಟ್ ಇದ್ದೀನಿ. ನಾನಂತೂ ಎಲ್ಲಿ ಮೆಡಿಕಲ್ ಕಾಲೇಜಲ್ಲಿ ನೋಡಿ, 5 ವರ್ಷ ಹಿಂದೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿ ಇದ್ದೆ ನಾನು. 2013ರಿಂದ 18 ಒಂದು ಮೆಡಿಕಲ್ ಸ್ಟೋರ್ ಅಲೋ ಮಾಡಿಲ್ಲ ನಾನು, ಜನೌಷಧಿ ಕೇಂದ್ರ ಅಲೋ ಮಾಡಿಲ್ಲ. ಈಗಲೂ ಅಲೋ ಮಾಡ್ತಲ್ಲ. ನಮ್ಮ ಸರ್ಕಾರ ಇಲ್ಲದೆ ಇದ್ದಾಗ ಅವರು BJP ಅವರು ಅಲೋ ಮಾಡಿದ್ರು. ಅದು ಯಾಕೆ ಮಾಡಿದ್ರು ನನಗೆ ಗೊತ್ತಿಲ್ಲ, ಬಟ್ ಐ ಆಮ್ ಅಗೇನ್ಸ್ಟ್ ದಿಸ್ ಪಾಲಿಸಿ. ಈಗ ಹೆಲ್ತ್ ಡಿಪಾರ್ಟ್ಮೆಂಟು ಕೂಡ ಅದೇ ಡಿಸಿಷನ್ ತೊಗೊಂಡಿದ್ದೆ. ಅದು ಕರೆಕ್ಟ್ ಡಿಸಿಷನ್ ಇದೆ. ಯಾಕಂದರೆ ಐ ಹ್ಯಾವ್ ಟೇಕನ್ ಡಿಸಿಷನ್ ಟು ಮೈ ಡಿಪಾರ್ಟ್ಮೆಂಟ್. ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಆಲ್ಸೋ ಟೇಕನ್ ಎ ಡಿಸಿಷನ್. ಯಾಕಂದರೆ ಇದರಿಂದ ಏನಾಗ್ತಾ ಇದೆ, ಇವತ್ತು ಅಲ್ಲಿ ಹೋದವರಿಗೆ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾ ಇದ್ದಾರೆ. ಇದರಿಂದ ಜನರಿಗೆ ತೊಂದರೆ ಆಗ್ತಾಯಿದೆ. ಬಡವ್ರ ಹಿತದೃಷ್ಟಿಯಿಂದ ಇವನು ತೊಗೊಂಡಿದ್ದು. ಇದು ಯಾವುದೇ ಇದು ರಾಜಕೀಯ ಇದಕ್ಕೆ ಇಲ್ಲ. ಏನು ಪ್ರಹ್ಲಾದ್ ಜೋಶಿ ಅವ್ರು ಏನು ಹೇಳಿದರು? ಬರೆದು ಕೊಡೋದು ನಾವು ನೋಡಿ, ಬರೆದು ಕೊಡೋದು ಇಲ್ಲ, ಏನು ಅನುಕೂಲ ಇಲ್ಲ. ನಾವು ಅದನ್ನು ಬರೆದು ಕೊಡೋದು ಬಂದ್ ಮಾಡಬೇಕು ಅಂತಕ್ಕಂತಾನೆ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದು. ಎಲ್ಲ ಔಷಧಿ ಕೊಡಬೇಕಂತ ನಮ್ಮ ಉದ್ದೇಶ ಇದೆ. ಯಾವುದಿಲ್ಲ ಅಂತಂದರೆ ಅಲ್ಲಿ ಜನರು ಕೇಳ್ತಾರೆ, ಇಲ್ಲ ಅಂದ್ರೆ ಯಾಕಿಲ್ಲ ಅಂತ ಕೇಳಬೇಕು. ನೋಡಿ, ಹೊರಗಡೆ ತೊಗೊಳ್ಳೋಂಥ ಪರಿಸ್ಥಿತಿ ಇರಬಾರ್ದು ಅನ್ನೋದೇ ಸದುದ್ದೇಶದಿಂದ ಮಾಡಿದ್ದೀವಿ ಅಷ್ಟೇ. ಇದರಲ್ಲಿ ಏನು ಇದು ಇಲ್ಲ. ಹಾಗಾಗಿ ಜನೌಷಧಿ ಕೇಂದ್ರಗಳು ಕಂಪೌಂಡ್ ಹೊರಗಡೆ ಹಾಕಲಿ, ಎಲ್ಲಾದರೂ ಆಗಲಿ ಮಾರ್ಕೆಟಲ್ಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದಕ್ಕೆ ಅವು ಕಮ್ಮಿ ದರದಲ್ಲಿ ಕೊಟ್ಟರೆ ಸಾರ್ವಜನಿಕ ಅನುಕೂಲ ಆದರೆ ನಮ್ಮದೇನು ಅಭ್ಯಂತರ ಇರೋಕ್ಕೆ ಸಾಧ್ಯ ಇದೆ.